ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾನು 9ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಮೊದಲನೆಯ ಪದ್ಯ ಬೆಳಗು ಜಾವ ಈ ಪದ್ಯವನ್ನು ಹೇಳ್ತಾ ಇದ್ದೀನಿ. ಮೊದಲಿಗೆ ಈ ಪದ್ಯವನ್ನು ಬರೆದಂತಹ ಕವಿ ದ.ರಾ ಬೇಂದ್ರೆ. ಇವರು ಪ್ರಸಿದ್ಧ ಕನ್ನಡದ ಕವಿಗಳಲ್ಲಿ ಒಬ್ಬರು. ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಎರಡನೇ ಕವಿ ದ.ರಾ ಬೇಂದ್ರೆ. ಇವರ ಪರಿಚಯವನ್ನು ನೋಡೋಣ. ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು. ಅಂಬಿಕಾತನಯ ದತ್ತ ಇವರ ಕಾವ್ಯನಾಮ ಹೆಂಗೆ ನಾವು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಕಾವ್ಯನಾಮ ಕುವೆಂಪು ಅಂತ ಹೇಳಿ ಕರಿತೀವಲ್ಲ, ಅದೇ ರೀತಿ ದ.ರಾ ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಇಲ್ಲಿ ಅಂಬಿಕೆ ಅಂದ್ರೆ ಅವರ ತಾಯಿ ಹೆಸರು, ತನಯ ಅಂದ್ರೆ ಮಗ, ಅಂಬಿಕೆಯ ಮಗ ದತ್ತ ಅಂತ ಹೇಳಿ ಅವರು ಏನು ಮಾಡಿದ್ರು, ಕಾವ್ಯನಾಮವನ್ನು ಇಟ್ಕೊಂಡಿದ್ರು. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅವರು 1896 ಜನವರಿ 31ರಂದು ಧಾರವಾಡದಲ್ಲಿ ಜನಿಸಿದರು. ಇವರು ನವೋದಯ ಕಾಲದ ಮಹತ್ವದ ಕವಿಗಳಲ್ಲಿ ಒಬ್ಬರು. ನಾವು ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ನವೋದಯ ಸಾಹಿತ್ಯ ಅಂತ ಹೇಳಿ ನಾವೇನು ಹೇಳ್ತೀವಲ್ಲ, ಅದರಲ್ಲಿ ನವೋದಯ ಕಾಲದ ಮಹತ್ವದ ಕವಿಗಳಲ್ಲಿ ದ.ರಾ ಬೇಂದ್ರೆ ಅವರು ಕೂಡ ಒಬ್ಬರು. ಗರಿ, ಸಖಿಗೀತ, ಗಂಗಾವತರಣ, ನಾದಲೀಲೆ ಮುಂತಾದವು ಇವರ ಪ್ರಸಿದ್ಧ ಕವನ ಸಂಕಲನಗಳು. ಇವರ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ನಾಕುತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿವೆ. ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಂತಹ ಕವಿಗಳಲ್ಲಿ ಮೊದಲನೆಯವರು ಕುವೆಂಪು ಆದ್ರೆ ಎರಡನೇ ಕವಿ ದ.ರಾ ಬೇಂದ್ರೆ. ಅವರಿಗೆ ಕುವೆಂಪುರವರಿಗೆ ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕರೆ, ಇಲ್ಲಿ ದ.ರಾ ಬೇಂದ್ರೆ ಅವರಿಗೆ ನಾಕುತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು. 1981 ಅಕ್ಟೋಬರ್ 26ರಂದು ಬೇಂದ್ರೆಯವರು ಇಹಲೋಕ ತ್ಯಜಿಸಿದರು. ಇಹಲೋಕ ಅಂದರೆ ಮರಣವನ್ನು ಹೊಂದಿದರು ಅಂತ ಹೇಳ್ಬೋದು. ಪ್ರಸ್ತುತ ಬೆಳಗು ಜಾವ ಪದ್ಯವು ಒಂದು ಸಾನೆಟ್. ಸಾನೆಟ್ ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಬಂದ ಪದ್ಯ ರೂಪ. ಇದು ಕನ್ನಡದಲ್ಲಿ ಪ್ರಸ್ತುತ ಇಲ್ಲ. ಇದು ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಂತಹ ಒಂದು ಪದ್ಯದ ಜಾತಿ. ಈಗ ಪದ್ಯಗಳಲ್ಲಿ ನಾವು ಹೇಳ್ತೀವಿ, 2 ಸಾಲಿನ ಪದ್ಯಕ್ಕೆ ದ್ವಿಪದಿ ಅಂತ ಕರಿತೀವಿ, 3 ಸಾಲಿನ ಪದ್ಯಕ್ಕೆ ತ್ರಿಪದಿ ಅಂತ ಕರಿತೀವಿ, 4 ಸಾಲಿನ ಪದ್ಯಕ್ಕೆ ಚೌಪದಿ ಅಂತ ಕರಿತೀವಿ, 6 ಸಾಲಿನ ಪದ್ಯಕ್ಕೆ ಷಟ್ಪದಿ ಅಂತ ಕರಿತೀವಿ. ಷಟ್ಪದಿ, ಪದಿ ಅಂದರೆ ಪಾದ, ಪಾದ ಅಂದರೆ ಸಾಲು, ಹೌದಾ? 6 ಸಾಲಿನ ಪದ್ಯಕ್ಕೆ ನಾವು ಷಟ್ಪದಿ, 4 ಸಾಲಿನ ಪದ್ಯಕ್ಕೆ ಚೌಪದಿ. ಚೌಪದಿ ಅಂದರೆ 4 ಪದಿ ಅಂದರೆ ಪಾದ, ಸಾಲುಗಳು, 4 ಸಾಲುಗಳನ್ನು ಹೊಂದಿರುವ ಒಂದು ಪದ್ಯದ ಜಾತಿ. ಅದೇ ರೀತಿ ಇಲ್ಲಿ ಸಾನೆಟ್ ಅಂದರೆ 14 ಸಾಲಿನ ಒಂದು ಪದ್ಯಕ್ಕೆ ನಾವೇನಂತ ಕರಿತೀವಿ, ಸಾನೆಟ್ ಅಂತ ಕರಿತೀವಿ. ಇದು ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಂತಹ ಒಂದು ಪದ್ಯದ ರೂಪ. ಇದರಲ್ಲಿ 14 ಸಾಲುಗಳಿರುತ್ತವೆ. ಇದನ್ನು ಕನ್ನಡದಲ್ಲಿ ಸುನೀತ ಎಂದು ಕರೆಯುತ್ತಾರೆ. ಇಂಗ್ಲಿಷ್ನೊಳಗೆ ಸಾನೆಟ್ ಅಂತ ಕರೆದ್ರೆ ಕನ್ನಡದಲ್ಲಿ ಇದನ್ನು ಸುನೀತ ಅಂತ ಕರಿತೀವಿ. ಅಂದರೆ ಇಲ್ಲಿ ದ.ರಾ ಬೇಂದ್ರೆ ಅವರೇನು ಬೆಳಗು ಜಾವ ಪದ್ಯವನ್ನು ಬರೆದಾರಲ್ಲ, ಈ ಪದ್ಯದಲ್ಲಿ 14 ಸಾಲುಗಳದಾವ. ಅದಕ್ಕೆ ನಾವು ಇದನ್ನು ಸಾನೆಟ್ ಅಂತ ಕರಿತೀವಿ. ಕನ್ನಡದೊಳಗೆ ಸುನೀತ ಅಂಥೇಳಿ ನಾವು ಕರಿತೀವಿ. ಪ್ರಸ್ತುತ ಕವಿತೆ ಅಂದರೆ ಬೆಳಗು ಜಾವ ಕವಿತೆಯನ್ನು ವಿನಯ ಕವನ ಸಂಕಲನದಿಂದ ಆರಿಸಲಾಗಿದೆ. ಬೇಂದ್ರೆಯವರು ಬರೆದಂತಹ ವಿನಯ ಅಂಥೇಳಿ ಒಂದು ಕವನ ಸಂಕಲನ ಅಂದರೆ ಕವನಗಳ ಒಂದು ಗುಂಪು. ಈಗ ಅವರು ಬರೆದಂತಹ ಪುಸ್ತಕದ ಮೇಲೆ ನೀವು ನೋಡ್ಬೋದು, ವಿನಯ ಅಂತ ಹೆಸರು ಇರ್ತದೆ. ಆ ಹೆಸರಿನ ಒಂದು ಪುಸ್ತಕದೊಳಗೆ ಈ ಬೆಳಗು ಜಾವವನ್ನು ಪೋಯಮನ್ನು ನಾವೇನು ಮಾಡೀವಿ, ಆರಿಸ್ಕೊಂಡಿವಿ. ಅಂದರೆ ಈ ಬೆಳಗು ಜಾವ ಪದ್ಯಕ್ಕೆ ಆಧಾರ ಗ್ರಂಥ ಯಾವುದು ಅಂದರೆ ಅದು ವಿನಯ. ಇಲ್ಲಿ ಪದಗಳ ಅರ್ಥವನ್ನು ನೋಡೋಣ. ಉಷೆ, ಮುಂಬೆಳಗು, ಮುಂಜಾವು. ಮುಂಜಾವು ಅಂದರೆ ಈಗ ಹೇಳ್ತೀವಿ, ಸೂರ್ಯೋದಯ ಸಮಯಕ್ಕೆ ನಾವು ಏನು ಹೇಳ್ತೀವಿ, ಮುಂಜಾವು ಅಂಥೇಳಿ ನಾವು ಕರಿತೀವಿ. ಮುಂಬೆಳಗು, ಮುಂಜಾವು. ಚಿಂತನ, ಯೋಗ್ಯ ಯೋಚನೆ. ಕದ, ಬಾಗಿಲು. ಜಗ, ಜಗತ್ತು, ಪ್ರಪಂಚ, ವಿಶ್ವ, ಲೋಕ. ಇವೆಲ್ಲ ಸಮಾನಾರ್ಥಕ ಪದಗಳು ನೋಡ್ರಿ. ಜಗ ಅನ್ನೋದಕ್ಕೆ ಜಗತ್ತು ಅಂತ ಕರೀತಾರೆ, ಪ್ರಪಂಚ ಅಂತ ಕರೀತಾರೆ, ವಿಶ್ವ ಅಂತ ಕರೀತಾರೆ, ಲೋಕ ಅಂತ ಕರೀತಾರೆ. ತಮ, ಕತ್ತಲು. ನಿಶೆ, ರಾತ್ರಿ, ಮಂಪರು. ನೋಡ್ರಿ, ಮಂಪರು ಅನ್ನೋದು ಹೊಸ ಶಬ್ದದ, ನೀವು ಕೇಳಿರ್ಲಿಕ್ಕಿಲ್ಲ ಬಹುಶಃ. ಅದಕ್ಕೆ ರಾತ್ರಿ ಅನ್ನೋದಕ್ಕೆ ಮಂಪರು ಅಂತ ಸಹಿತ ಕರೀತಾರೆ. ಬಾನು,
ಆಕಾಶ. ಇಲ್ಲಿ ನೋಡ್ರಿ ಬಾನು ಅಂದ್ರೆ ಆಕಾಶ. ಇಲ್ಲಿ ಬಾ ಏನದ ಅಲ್ಪ ಪ್ರಾಣ ಬಾ ಅದ. ನೀವು ಮಹಾಪ್ರಾಣ ಭಾನು ಅಂದ್ರೆ ಅದು ಸೂರ್ಯ ಅಂತ ಹೇಳಿ ಅರ್ಥ ಕೊಡ್ತದ. ನೀವು ಸರಿಯಾಗಿ ಇದನ್ನ ಅಲ್ಪ ಪ್ರಾಣ ಮಹಾಪ್ರಾಣಾಕ್ಷರಗಳನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಮರಳಿ ಮತ್ತೆ ಹಿಂದಿರುಗಿ, ಮಿಗಿಲು ಹೆಚ್ಚು, ರಸ ಅನುಭವದ ಸವಿ, ಸಾರ, ಹೆದೆ ಬಿಲ್ಲಿನ ಹಗ್ಗ ಅಥವಾ ದಾರ. ಇಲ್ಲಿ ಆವರಣ ಚಿಹ್ನೆಯನ್ನು ಕೊಟ್ಟಾರ ನೋಡ್ರಿ. ಬಿಲ್ಲಿನ ಹಗ್ಗ ಆದ ನಂತರ ಆವರಣ ಚಿಹ್ನೆಯೊಳಗೆ ದಾರ ಅಂತ ಕೊಟ್ಟಾರ. ಇದಕ್ಕೆ ನಾವು ಲೇಖನ ಚಿಹ್ನೆಯಲ್ಲಿ ಬಳಸ್ತೀವಿ ಆವರಣ ಚಿಹ್ನೆ ಅಂತೇಳಿ. ಆವರಣ ಚಿಹ್ನೆಯನ್ನು ಎಲ್ಲಿ ಬಳಸ್ತೀವಿ ಅಂದ್ರೆ ಒಂದು ಶಬ್ದದ ಅರ್ಥ ಸೇಮ್ ಅರ್ಥವನ್ನ ನಾವು ಹೇಳಲಿಕ್ಕೆ ಹೊರಟಿರ್ತೀವಲ್ಲ ವಾಕ್ಯದೊಳಗೆ ಅದೇ ಅರ್ಥವನ್ನು ಕೊಡುವ ಇನ್ನೊಂದು ಶಬ್ದವನ್ನು ಬಳಸ್ತೀವಲ್ಲ, ಆ ಇನ್ನೊಂದು ಶಬ್ದಕ್ಕೆ ನಾವೇನು ಹಾಕ್ತೀವಿ, ಆವರಣ ಚಿಹ್ನೆಯನ್ನು ಹಾಕ್ತೀವಿ. ಇಲ್ಲೂ ಕೂಡ ಬಿಲ್ಲಿನ ಹಗ್ಗ ಅದು ದಾರ ಎರಡೂ ಒಂದೇ ಅರ್ಥ ಕೊಡ್ತದೆ. ಆದ್ರೆ ಒಂದ್ರ ಮುಂದೆ ಒಂದು ಕಾಮ ಹಾಕಿ ಕೊಟ್ಟಿಲ್ಲ. ಅವ್ರೇನು ಕೊಟ್ಟಾರ, ಆವರಣ ಚಿಹ್ನೆ ಹಾಕಿ ಕೊಟ್ರ ಅಂದ್ರೆ ಸಮಾನ ಅರ್ಥವನ್ನ ಕೊಡುವಂತಹ ಪದ ಅಂತ ಹೇಳಿ ಹೇಳ್ಬೋದು. ಹೊಗರು ಕಾಂತಿ, ಹೋದವರು ಮರಣ ಹೊಂದಿದವರು, ನಕ್ಷತ್ರ ಜಾರಿ ರಾತ್ರಿ ಕಳೆದು, ಪಾನ ಕೇಳಿ ಪಾನೀಯ ಕುಡಿಯುವುದಕ್ಕೆ ಎದ್ದೇಳಿ, ಬೆಳಕು ಬೇಟೆಗಾರ ಅಂದ್ರೆ ಸೂರ್ಯ, ಮಾರ ಮನ್ಮಥ, ಮೂಡಲು ಪೂರ್ವ ದಿಕ್ಕು, ಹರೆಯ ಹದಿವಯಸ್ಸು ಯೌವನ ಪ್ರಾಯ, ಹುಸಿನಿದ್ದೆ ಆಲಸ್ಯದ ವಿಶ್ರಾಂತಿ, ಹೊತ್ತು ಅಲ್ಲ ಇನ್ನೊಂದು ಹೇಳ್ತೀನಿ ನೋಡ್ರಿ. ಹುಸಿನಿದ್ದೆ ಆಲಸ್ಯದ ವಿಶ್ರಾಂತಿ ಸುಳ್ಳು ನಿದ್ರೆ, ಹೊತ್ತು ಸಮಯ ಗಳಿಗೆ ವೇಳೆ ಅಂಥೇಳಿ ನಾವು ಕರಿತೀವಿ. ಇನ್ನು ಪಾಠ ಪ್ರವೇಶ ನೋಡ್ರಿ. ಹೊಸಗನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ನವೋದಯ ಕಾಲದ ಸಾಹಿತ್ಯ ತನ್ನದೇ ಆದ ವೈಶಿಷ್ಟ್ಯಗಳಿಂದ ಕೂಡಿದೆ. ಈ ಕಾಲದ ಮಹತ್ವದ ಕವಿಗಳಲ್ಲಿ ಬೇಂದ್ರೆಯವರು ಒಬ್ಬರು. ನವೋದಯ ಕಾಲದ ಸಾಹಿತ್ಯದೊಳಗ ಇಲ್ಲಿ ಬೇಂದ್ರೆಯವರು ಕೂಡ ಒಬ್ಬ ಕವಿ ಅಂತ ಇಲ್ಲಿ ಹೇಳ್ತಾರ. ಬೇಂದ್ರೆಯವರ ಭಾವಗೀತೆಗಳು ಸಮಗ್ರ ಬದುಕಿನ ಭಂಡಾರವಾಗಿವೆ. ಅಂದರೆ ಇಲ್ಲಿ ಬೇಂದ್ರೆಯವರು ಬರೆಯುವಂತಹ ಒಂದು ಸಾಹಿತ್ಯ ಎಂಥದ್ದು ಅಂದರೆ ಭಾವಗೀತೆ ಅಂತ ಹೇಳ್ತಾರೆ ಅವರು. ಭಾವಗೀತೆ ಅಂದರೆ ಭಾವನೆಯನ್ನು ಹೊರಹಾಕೋದು. ಇಲ್ಲಿ ಅವರ ಒಂದು ಭಾವಗೀತೆಗಳು ಯಾವ ರೀತಿ ಅದಾವ ಅಂದ್ರೆ ಸಮಗ್ರ ಬದುಕಿನ ಮನುಷ್ಯನ ಸಂಪೂರ್ಣ ಬದುಕು, ಯಾವುದೋ ಬದುಕಿನ ಒಂದು ಹಂತದೊಳಗಲ್ಲ. ಬದುಕಿನ ಹಂತಗಳು ಭಾಳ ಅದಾವ. ಚಿಕ್ಕವ್ರು ಇರ್ತೀರಿ, ದೊಡ್ಡವ್ರಾಗ್ತೀರಿ, ವಯಸ್ಸಾಗ್ತದೆ, ಮುಪ್ಪಾಗ್ತದೆ, ಹೌದಾ? ಹಿಂಗೆ ಬದುಕಿನ ಬಹಳಷ್ಟು ಹಂತಗಳು ಇರ್ತಾವೆ ಜೀವನದೊಳಗೆ. ಆದರೆ ಇಲ್ಲಿ ಕವಿ ಎಂತಹ ಭಾವಗೀತೆಗಳನ್ನು ರಚನೆ ಮಾಡ್ತಿದ್ರು ಅಂದ್ರೆ ಸಮಗ್ರ ಬದುಕು, ಇಡೀ ನಿಮ್ಮ ಜೀವನದ ಬದುಕು, ಹೌದಾ? ಅದರ ಮೇಲೆ ಏನು ಮಾಡ್ತಿದ್ರು ಅವರು, ಜೀವನದ ಮೇಲೆ, ವ್ಯಕ್ತಿಯ ಜೀವನದ ಮೇಲೆ ಅವರು ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ರು. ಸಮಗ್ರ ಬದುಕಿನ ಭಂಡಾರವಾಗಿವೆ. ಇವರ ಕಾವ್ಯಗಳಲ್ಲಿ ಪ್ರಕೃತಿ ವರ್ಣನೆ ಕೇವಲ ವರ್ಣನೆಯಲ್ಲ, ಪ್ರಕೃತಿಯನ್ನು ವರ್ಣಿಸೋದು ಅಷ್ಟೇ ಅಲ್ಲ, ಅದು ಬದುಕಿನೊಂದಿಗೆ ಆ ಪ್ರಕೃತಿಗೂ ಮಾನವನ ಬದುಕಿಗೂ ಏನು ಸಂಬಂಧ ಅದ ಅಂಥೇಳಿ ಅದರ ಬಗ್ಗೆ ಏನು ಮಾಡ್ತಾರೆ ಇಲ್ಲಿ ಕವಿ ಹೇಳ್ತಾರ. ಅದು ಬದುಕಿನೊಂದಿಗೆ ಮಿಳಿತವಾಗಿರುವ ಚೈತನ್ಯದ ಶಕ್ತಿ, ಬರೀ ಪ್ರಕೃತಿಯ ವರ್ಣನೆ ಅಲ್ಲ. ಈ ಪ್ರಕೃತಿ ವರ್ಣನೆ ಅಂದ್ರೆ ಸೂರ್ಯೋದಯದ ವರ್ಣನೆ ಮಾಡ್ತಿರ್ತೀವಿ, ಹೌದಾ? ಸೂರ್ಯ ಹುಟ್ಟುತ್ತಾನ, ಅವ ಹೆಂಗೆ ಕಾಣ್ತಾನ ಅಂಥೇಳಿ ಕವಿಗಳಂದ್ರೆ, ಈಗ ರವಿ ಕಾಣೋದನ್ನು ಕವಿ ಕಾಣ್ತಾನ ಅಂತ ಹೇಳ್ತಾರೆ. ಅಂದರೆ ಇಡೀ ಜಗತ್ತನ್ನು ಸೂರ್ಯ ನೋಡ್ತಾನ, ಆದ್ರೆ ಆ ಸೂರ್ಯನು ನೋಡದೆ ಇರುವಂಥದ್ದು ಕವಿ ಕಣ್ಣಿಗೆ ಕಾಣಿಸ್ತದಂತ, ಹೌದಾ? ಪ್ರಕೃತಿಯೊಳಗೆ ಆ ಕವಿ ಹೃದಯ ಏನು ಮಾಡ್ತಾನಂದ್ರೆ, ಆತ ನೋಡ್ರಿ ಒಂದು ಮರ ನೋಡಿದ್ರೆ ಒಂದು ಹಾಡು ರಚನೆ ಮಾಡ್ತಾನೆ, ಆಕಾಶ ನೋಡಿದ್ರೆ ಒಂದು ರಚನೆ ಮಾಡ್ತಾನೆ ಹಾಡು. ನಮ್ಮ ನಾಡು, ನಮ್ಮ ನುಡಿ, ಹೌದಾ? ನಮ್ಮ ಸಂಸ್ಕೃತಿ, ಇದೆಲ್ಲ ಹಲವಾರು ಕವಿಗಳು ಏನು ಮಾಡ್ಯಾರಂದ್ರೆ ಬಹಳಷ್ಟು ಗೀತೆಗಳನ್ನು ರಚನೆ ಮಾಡ್ಕೋತ ಹೋಗ್ತಾರೆ. ಇಲ್ಲಿ ದ.ರಾ ಬೇಂದ್ರೆ ಅವ್ರದ್ದು ಹೇಳ್ತಾರೆ ನೋಡ್ರಿ, ಏನು ಹೇಳ್ತಾರಲ್ಲಿ, ಅದು ಬದುಕಿನೊಂದಿಗೆ ಮಿಳಿತವಾಗಿರುವ ಚೈತನ್ಯದ ಶಕ್ತಿ. ಚೈತನ್ಯ ಶಕ್ತಿ ಅಂದ್ರೆ ಸೂರ್ಯ ಉದಯದ ನಂತರ ನಮಗೆಲ್ಲರಿಗೂ ಏನು ಸಿಗ್ತದಂದ್ರೆ ಬೆಳಕು ಸಿಗ್ತದೆ. ಅದು ಒಂಥರ ಚೈತನ್ಯ ಶಕ್ತಿ. ಮುಂಜಾನೆ ಏನು ಮಾಡ್ತಾವೆ, ಪಕ್ಷಿಗಳ ಕಲರವ ಕೇಳಿಸ್ತದ, ಎಲ್ಲರೂ ಏನು ಮಾಡ್ತಾರೆ, ಕೆಲಸಕ್ಕೆ ಹೊರಡ್ತಾರ. ಇದು ಒಂದು ಚೈತನ್ಯದ ಶಕ್ತಿ ಅಂಥೇಳಿ ಕವಿ ಹೇಳ್ತಾರ. ಈ ಹಿನ್ನೆಲೆಯಲ್ಲಿ ಬೆಳಗುಜಾವ ಕವನ ಮಹತ್ವದ್ದಾಗಿದೆ. ಬೆಳಗುಜಾವ ಕವನವು ದಿನದ ಬೆಳಗನ್ನು ವರ್ಣಿಸುವ ಪದ್ಯ. ಈ ಬೆಳಗುಜಾವದೊಳಗೆ ಏನದ, ಇಡೀ ದಿನದ ವರ್ಣನೆ ಇಲ್ಲ ಈ ಪದ್ಯದೊಳಗೆ. ಕೇವಲ ಸೂರ್ಯೋದಯದ ಅಂದ್ರೆ ಬೆಳಕಾಗ್ತಾ ಇರ್ತದಲ್ಲ, ಆ ಬೆಳಗಿನ ವರ್ಣನೆಯನ್ನು ಇಲ್ಲಿ ಕವಿ ಮಾಡ್ತಾರ.
ಇಲ್ಲಿ ಬೆಳಕನ್ನು ಮನ್ಮಥ ಮತ್ತು ಬೇಟೆಗಾರನಿಗೆ ಹೋಲಿಸಲಾಗಿದೆ. ಮನ್ಮಥ ಅಂದ್ರೆ ಇಲ್ಲಿ ಹೂವಿನ ಬಾಣವನ್ನ ಹಿಡಿದವ, ಮಾರ ಅಂತ ಕರಿತೀವಿ. ಬೇಟೆಗಾರ ಅಂದ್ರೆ ಇಲ್ಲಿ ಸೂರ್ಯ. ಅಂದ್ರೆ ಇಲ್ಲಿ ಬೆಳಕನ್ನ ಮನ್ಮಥ ಮತ್ತು ಬೇಟೆಗಾರನಿಗೆ ಹೋಲಿಸಲಾಗಿದೆ. ಪ್ರಾತಃ ಕಾಲದಲ್ಲಿ ನಿದ್ದೆ ಮಾಡುವ ತಾಮಸಿಗಳಾಗದೆ ಚೈತನ್ಯವುಳ್ಳ ಸಾತ್ವಿಕರಾಗಿ ಕಾರ್ಯತತ್ಪರರಾಗಿ ಬದುಕಬೇಕೆಂದು ಕವಿ ಕರೆ ನೀಡಿದ್ದಾರೆ. ಅಂದರೆ ಇಲ್ಲಿ ಪ್ರಾತಃ ಕಾಲದಲ್ಲಿ ಅಂದರೆ ಮುಂಜಾನೆ ನಾವೇನು ಮಾಡ್ತೀವಿ, ಬಹಳ ಹೊತ್ತಾಗಿ ಹೇಳ್ತೀವಿ, 8 ಗಂಟೆಗೆ ಹೇಳ್ತೀವಿ, 9 ಗಂಟೆಗೆ ಹೇಳ್ತೀವಿ. ಈ ರೀತಿ ನಿದ್ದೆ ಮಾಡುವ ತಾಮಸಿಗಳಾಗಬೇಡ್ರಿ, ಆಲಸಿಗಳಾಗಬೇಡ್ರಿ. ಅಂದರೆ ನೀವು ಬೆಳಗಿನ ಜಾವದಲ್ಲಿ ಬೇಗನೆ ಏಳಬೇಕು. ಪ್ರಾತಃ ಕಾಲದಲ್ಲಿ ನಿದ್ದೆ ಮಾಡುವ ತಾಮಸಿಗಳಾಗದೆ ಚೈತನ್ಯವುಳ್ಳ ಚೈತನ್ಯವನ್ನು ಹೊಂದಿ ಸಾತ್ವಿಕರಾಗಿ ಜೀವನದ ಸತ್ವವನ್ನು ಸವಿರಿ. ಕಾರ್ಯತತ್ಪರರಾಗಿ ನೀವು ಕಾರ್ಯದಲ್ಲಿ ಕೆಲಸದಲ್ಲಿ ತೊಡಗಬೇಕು. ಹೌದಾ? ಕಾರ್ಯತತ್ಪರರಾಗಿ ಬದುಕಬೇಕೆಂದು ಕವಿ ಕರೆ ನೀಡಿದ್ದಾರೆ. ಅಂದರೆ ಬೆಳಗಿನ ಸಮಯದೊಳಗೆ ಬೇಗನೆ ಏಳಬೇಕು, ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಚೈತನ್ಯವನ್ನು ಪಡಿಬೇಕು, ಆ್ಯಕ್ಟಿವ್ ಆಗಿರಬೇಕು ಅಂಥೇಳಿ ಕವಿ ಇಲ್ಲಿ ಕರೆಯನ್ನು ಕೊಡ್ತಾರ. ಯೌವನದ ಸುಗ್ಗಿ ಜೀವಮಾನದಲ್ಲಿ ಒಮ್ಮೆ ಮಾತ್ರ ಬರುವಂಥದ್ದು. ಈ ಹರೆ ಅನ್ನೋದು ಮತ್ತೆ ಮತ್ತೆ ಬರಂಗಿಲ್ಲ. ಹೌದಾ? ಒಂದು ಸಾರಿ ವಯಸ್ಸಾಗಿ ಹೋಯ್ತು ಅಂದ್ರೆ ನಾವು ಮತ್ತೆ ಅದನ್ನು ಆ ವಯಸ್ಸನ್ನು ಹಿಂಪಡಿಲಿಕ್ಕೆ ಆಗಂಗಿಲ್ಲ, ಮರಳಿ ಪಡಿಲಿಕ್ಕೆ ಆಗಂಗಿಲ್ಲ. ಅದು ಒಮ್ಮೆ ಮಾತ್ರ ಜೀವನದೊಳಗೆ ಬರ್ತದೆ. ಆದುದರಿಂದ ಅದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕು ಎಂಬ ಆಶಯವನ್ನು ಕವಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ.